ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾವು ಇವತ್ತು ಯೂನಿಯನ್ ಬಜೆಟ್ 2026 ಬಗ್ಗೆ ಮಾತಾಡೋಣ. ಇದ್ರ ಬಗ್ಗೆ ಮಾತಾಡ್ತಾ ಯಾವ್ಯಾವ ಸೆಕ್ಟರ್ಸ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನನ್ನ ಪ್ರಕಾರ ಮೊದಲನೇ ಇಂಪ್ಯಾಕ್ಟ್ ಬಂದು ಡಿಫೆನ್ಸ್ ಸೆಕ್ಟರು. ಏನಕ್ಕಪ್ಪ ಡಿಫೆನ್ಸ್ ಸೆಕ್ಟರು ಅಂತಂದರೆ, ನಿಮ್ಗೆ ರೀಸೆಂಟಾಗಿ ಗೊತ್ತಿರ್ಬೋದು, ಆಪ್ರೇಷನ್ ಸಿಂಧೂರ್ ಆಯಿತು. ಆಗ ಡಿಫೆನ್ಸು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಅರಿವಾಯಿತು. ಜೊತೆಗೆ ನಮ್ಮದು ಮೇಕ್ ಇನ್ ಇಂಡಿಯಾ ಪುಷ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಎಷ್ಟು ಡಿಫೆನ್ಸ್ ಕಡೆ, ಮ್ಯಾನುಫ್ಯಾಕ್ಚರಿಂಗ್ ಕಡೆ ಒತ್ತು ಕೊಡ್ಬೋದು ಅಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಆನ್ ಟಾಪ್ ಆಫ್ ದಟ್, ಮಿನಿಸ್ಟ್ರಿ ಆಫ್ ಡಿಫೆನ್ಸು ಇದು ಬಜೆಟಲ್ಲಿ 20% ಎಕ್ಸ್ಪೆಕ್ಟೇಷನ್ನ ಫೈನಾನ್ಸ್ ಮಿನಿಸ್ಟರ್ ಹತ್ರ ಇಟ್ಟಿದ್ದಾರೆ. ಇದರರ್ಥ ಏನಪ್ಪ, ಫುಲ್ 20% ಅಲೋಕೇಟ್ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಆನ್ ಎನ್ ಹೈಯರ್ ಲೆವೆಲ್ ಒಂದು ಪ್ರಾಮಿಸಿಂಗ್ ಅಂತೂ ಇದೆ. ಮಿನಿಮಮ್ ಎಕ್ಸ್ಪೆಕ್ಟೇಷನ್ 8% ಇದೆ, ಮ್ಯಾಕ್ಸಿಮಮ್ 15%ವರೆಗೂ ಹೋಗ್ಬೋದು ಅಂತ ಇದೆ. ಸೊ ಯಾವಾಗ ಬಜೆಟ್ ಸ್ಪೆಸಿಫಿಕ್ಕಾಗಿ ಅಲೋಕೇಟ್ ಆಗುತ್ತೆ, ಸೊ ಅದರಿಂದ ಡೆಡಿಕೇಟಾಗಿ ಡಿಫೆನ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಎಷ್ಟೋ ಕಂಪನಿಗಳಿಗೆ ನಮಗೆ ಒಳ್ಳೆಯದಾಗುತ್ತೆ. ಸೊ ನಿಮಗೆ ಇದು ಹೇಳ್ತಾ ನಾನು ನಿಮಗೊಂದು ಇಂಡಿಯಾದು ಡಿಫೆನ್ಸ್ ಸ್ಪೆಂಡಿಂಗ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಆನ್ ಎನ್ ಹೈಯರ್ ಲೆವೆಲ್ ತೋರಿಸ್ತೀನಿ. ಮೊದಲನೇದಾಗಿ ನೀವು ನೋಡ್ಬೋದು, ಯುನೈಟೆಡ್ ಸ್ಟೇಟ್ಸು $900 ಬಿಲಿಯನ್ ಅಷ್ಟು ಪ್ರತಿ ವರ್ಷ ಡಿಫೆನ್ಸ್ಗೆ ಇಟ್ಕೊಳ್ತಾರೆ. ಅದರ್ಥ ಏನಪ್ಪ ಅಂತಂದರೆ, ಇವರೇ ಹೈಯೆಸ್ಟು ಡಿಫೆನ್ಸ್ಗೆ, ಇವರೇ ಜಾಸ್ತಿ ಒತ್ತು ಕೊಡೋದು. ಅದಕ್ಕೆ ನೀವು ನೋಡ್ಬೋದು, ಅಲ್ಲಿ ಇಲ್ಲಿ ಕಿರಿಕ್ ಮಾಡಿದ್ರು ಇವ್ರು ಜಾಸ್ತಿ ಯುನೈಟೆಡ್ ಸ್ಟೇಟ್ಸ್ ಕಡೆಯಿಂದನೇ ನಡೀತಾ ಇರುತ್ತೆ. ಎರಡನೇದಾಗಿ ನಮ್ಮ ನೈಬರು ಚೈನಾ $296 ಬಿಲಿಯನ್ ಅಷ್ಟು ಡಿಫೆನ್ಸಲ್ಲಿ ಬಜೆಟ್ ಅಲೋಕೇಟ್ ಮಾಡ್ತಾರೆ. ಎಗೈನ್ ತುಂಬಾ ಕಾನ್ಸಂಟ್ರೇಷನ್ ಇದೆ. ಸೊ ಈಗ ನಮ್ಮ ನೈಬರ್ಸ್ ಎಲ್ಲ ಇಷ್ಟೊಂದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾವು ಎಷ್ಟಿರ್ಬೋದು, ಅಟ್ಲೀಸ್ಟ್ ನಾವು ಅದಕ್ಕೆ ಸಮಾನಕಾರ ಇರಬೇಕಲ್ವಾ. ಬಟ್ ಹಾಗಿಲ್ಲ. ನೀವು ಇಲ್ಲಿ ನೋಡ್ಬೋದು, ಇಂಡಿಯಾ ಡಿಫೆನ್ಸ್ ಬಂದು $81 ಬಿಲಿಯನ್ ಇದೆ. ಇದು $100 ಬಿಲಿಯನ್ಗೂ ರೀಚ್ ಆಗಿಲ್ಲ. ಸೊ ಅಟ್ಲೀಸ್ಟು ನೀವು ಒಂದಷ್ಟು ದಿನ ಅಂದರೆ ಇನ್ ಕಪಲ್ ಆಫ್ ಇಯರ್ಸಲ್ಲಿ $100 ಬಿಲಿಯನ್ವರೆಗೂ ರೀಚ್ ಆಗುತ್ತೆ ಅಂತ ಇದು ಮಾಡಬೇಕು ಅಂತಂದರೆ, ಪ್ರತಿ ವರ್ಷವೂ ಡಿಫೆನ್ಸ್ಗೆ ಸ್ಪೆಸಿಫಿಕ್ಕಾಗಿ ಬಜೆಟ್ನ ಅಲೋಕೇಟ್ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು, ಈಗ ಆಲ್ರೆಡಿ ಡಿಫೆನ್ಸ್ ಬಜೆಟು ಅಂದರೆ ಡಿಫೆನ್ಸನ್ನ ಇಂಡಿಯಾಗೆ ತುಂಬಾ ಇನ್ ಟರ್ಮ್ಸ್ ಆಫ್ ಬಜೆಟು ಅಲೋಕೇಶನ್ ಜಾಸ್ತಿನೇ ಬೇಕಾಗಿದೆ. ಸೊ ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ವರ್ಷ ಡಿಫೆನ್ಸಲ್ಲಿ ಡೆಡಿಕೇಟೆಡಾಗಿ ಡಿಫೆನ್ಸ್ಗೆ ಅಂತಲೇ ಸ್ವಲ್ಪ ಬಜೆಟ್ನ ಜಾಸ್ತಿ ಇಡ್ಬೋದು ಅಂತ. ಸೊ ಈಗೇನಾರ ಹಿಂಗೆ ಇಟ್ಟರೆ ಯಾವ್ಯಾವ ಇದು ಸೆಕ್ಟರ್ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ, ಅಂದರೆ ಯಾವ್ಯಾವ ಕಂಪನೀಸ್ಗಳಿಗೆ ಮೇಜರಾಗಿ ಇಂಪ್ಯಾಕ್ಟ್ ಆಗುತ್ತೆ, ನಿಮ್ಮದು ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು ಅಂತಂದರೆ, ಇಲ್ಲೊಂದು ನಿಮಗೆ ಇನ್ಫಾರ್ಮೇಷನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಇದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಇದೆ. ಇದೆರಡು ಒಳ್ಳೆ ಕಂಪನಿ ನೀವು ಇನ್ ಕೇಸು ಸ್ಟಡಿ ಮಾಡ್ತೀರಾ ಅಂತ ಅಂದರೆ. ಭಾರತ್ ಡೈನಾಮಿಕ್ಸ್ ಬಂದು ಈ ಮಿಸೈಲ್ಸ್ ಏನಿದೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಅದು 90% ಎಲ್ಲ ಭಾರತ್ ಡೈನಾಮಿಕ್ಸೇ ಮಾಡೋದು. ಇದನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು. ಇದು ಬಿಟ್ಟು ಡೇಟಾ ಪ್ಯಾಟ್ರನ್ಸು ಗೊತ್ತಿಲ್ಲ, ಡೇಟಾ ಪ್ಯಾಟ್ರನ್ಸ್ ಓಕೆ, ಇದನ್ನ ಇಗ್ನೋರ್ ಮಾಡಿ. ಝೆನ್ ಟೆಕ್ನಾಲಜೀಸು ನೀವು ನಿಮ್ಮ ವ್ಯೂವಲ್ಲಿ ಇಟ್ಕೋಬೋದು. ಆಕ್ಸಿಸ್ ಕೇಟ್ಸು ತುಂಬಾ ಚೆನ್ನಾಗಿದೆ, ಅದನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು. ಇದನ್ನು ಹೇಳ್ತಾ ಇದು ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋ ಬದಲು ನಿಮಗೆ ಇನ್ನೊಂದು ಆಪ್ಷನ್ ಇದೆ. ಏನಪ್ಪ ಅಂದರೆ, ETF ತೊಗೋಬೋದು. ಡಿಫೆನ್ಸ್ದು ETF ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದು. ಸೊ ಏನಾಗುತ್ತೆ ಅದು ನಿಮಗೆ ಭಾನುವಾರ ಗೊತ್ತಾಗುತ್ತೆ. ಇನ್ನೊಂದು ಭಾನುವಾರ ಮಾರ್ಕೆಟ್ ಓಪನ್ ಇರುತ್ತೆ ಡಿಫೆನ್ಸ್ ಪ್ರಯುಕ್ತ. ಎರಡನೇ ಸೆಕ್ಟರು ನಾನು ಮಾತಾಡೋಕ್ಕೆ ಇಷ್ಟಪಡೋದು, ನಿಮಗೆ ಇದು ಗೊತ್ತಿರ್ಬೋದು, ಇನ್ಫ್ರಾಸ್ಟ್ರಕ್ಚರು. ಏನಕ್ಕಪ್ಪ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇಂಡಿಯಾ ಡೆವಲಪಿಂಗ್ ನೇಷನ್ ಆಗಬೇಕು ಅಂದರೆ, ವಿಕಸಿತ್ ಭಾರತ್ ಅಂತ ಮೋದಿಯವರು ಹೇಳ್ತಾರೆ. ಅದನ್ನ 2048 ಟಾರ್ಗೆಟ್ ಅಂತ ಇಟ್ಕೊಳ್ತಾ ಇದ್ದಾರೆ. ಈ ಡೆವಲಪ್ ನೇಷನ್ ಆಗಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಕಡೆ ತುಂಬಾ ಸ್ಪೆಂಡ್ ಮಾಡಬೇಕು. ರೋಡು, ಬಿಲ್ಡಿಂಗ್ಸು, ಕಂಪನೀಸು, ಇದು ಮೀಡಿಯಮ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು. ಸೊ ಇದಕ್ಕೆಲ್ಲ ಮೇಯ್ನಾಗಿ ಏನು ಬೇಕು, ರೋಡ್ಸ್ ಬೇಕು, ಬ್ರಿಡ್ಜಸ್ ಬೇಕು, ಕನೆಕ್ಟಿವಿಟಿ ಬೇಕು. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ, ಇದಕ್ಕೆಲ್ಲ ಮಾಡಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಕಡೆ ಇದು ಎಕ್ಸ್ಪೆಂಡಿಚರು ಜಾಸ್ತಿ ಆಗ್ತಾ ಹೋಗಬೇಕು. ಸೊ ಇದ್ರ ಅರ್ಥ, ಪ್ರತಿ ವರ್ಷವೂ ನಾವು ಬಜೆಟ್ ಆದಾಗ ಇನ್ಫ್ರಾ ಡಿಫೆನ್ಸು ಮತ್ತು ಇನ್ನೊಂದಿದೆ, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ, ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಯಾವ್ಯಾವ ಸೆಕ್ಟರ್ ಇದೆ ಅಂದರೆ, ಯಾವ್ಯಾವ ಕಂಪನಿಗಳಿದೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀವಿ ಅಂತಂದಾಗ, ಮೊದಲನೇದಾಗಿ ಈ ಲಾರ್ಸನ್ ಆ್ಯಂಡ್ ಟರ್ಬೋ ಮತ್ತು RVNL. ಮುಂಚೆನೇ ಹೇಳಿದೆ, ಈ ಎರಡು ಕಂಪನಿ ಒಂಥರ ತಿಮಿಂಗ್ಲ ಇದ್ದಾಗೆ, ಇದನ್ನ ಯಾರು ಅಳ್ಳಾಡ್ಸೋಕ್ಕಾಗಲ್ಲ. ಜೊತೆಗೆ ಇದಕ್ಕೆ ಬರೋ ಆರ್ಡರ್ಸ್ಗಳು ಲೆಕ್ಕನೇ ಇಲ್ಲ, ಅಷ್ಟು ಆರ್ಡರ್ಸ್ಗಳು ಬರ್ತಾ ಇರುತ್ತೆ. ಇದೆರಡನ್ನ ನಿಮ್ಮ ಬಕೆಟಲ್ಲಿ ಇರ್ಬೋದು. ಇದು ಆಫ್ಕಾನ್ಸ್ ಇನ್ಫ್ರಾಸ್ಟ್ರಕ್ಚರು ನಿಮ್ಮ ಬಕೆಟಲ್ಲಿ ಇಟ್ಕೋಬೋದು. ಇದು ಶಪೂರ್ಜಿ ಪಲೋನ್ಜಿ ಅವ್ರದ್ದು ಕಂಪನಿ ಆಗಿರುತ್ತೆ.
ಇದು ಬಿಟ್ಟು ಬೇರೆ ಇನ್ಯಾವ್ದಾರ ನಿಮ್ಮ ರೇಡರಲ್ಲಿ ಇಟ್ಕೋಬೇಕು ಅಂತಂದರೆ ಇವರು ಇಲ್ಲಿ ನೋಡ್ಬೋದು, ಅಶೋಕ್ ಬಿಲ್ಟ್ಕಾನ್ ಇಟ್ಕೋಬೋದು. ಅಂದರೆ ತುಂಬ ಗ್ರೇಟ್ ಅಂತ ವಾವ್ ಅಂತ ಏನಿಲ್ಲ, ಬಟ್ ನಿಮ್ಮ ರೇಡರಲ್ಲಿ ಇಟ್ಕೋಬೋದು. ಇದನ್ನು ಬಿಟ್ಟು ನೀವು ಈ ಥರ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋ ಬದಲು ಇದರಲ್ಲೂ ಅಗೈನ್ ಇ ಟಿ ಎಫ್ಸ್ಗಳಿರುತ್ತೆ, ತುಂಬಾ ಇ ಟಿ ಎಫ್ಸ್ಗಳಿರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಇ ಟಿ ಎಫ್ ಅಂತ ಕೊಟ್ರೆ ತುಂಬಾ ಇ ಟಿ ಎಫ್ಗಳು ನಿಮಗೆ ಸಿಗುತ್ತೆ. ನೆಕ್ಸ್ಟು ಮೂರನೇದಾಗಿ ನಾನು ರೈಲ್ವೆ ಸೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ರೈಲ್ವೆ ಸೆಕ್ಟರ್ ಎಂತಕ್ಕಪ್ಪ ಅಂತ ಅಂದರೆ, ನಮ್ಮದು ಇಂಡಿಯಾ ಥ್ರೂ ಔಟ್ ದ ಕಂಟ್ರಿ ಎಲ್ಲ ಇದು ಕನೆಕ್ಟಿವಿಟಿ ಆಗಬೇಕು ಅಂತಂದರೆ ರೈಲ್ವೇಸಲ್ಲಿ ಅಪ್ಗ್ರೇಡೇಷನ್ ನಡೀತಾನೆ ಇದೆ. ನಿಮ್ಗೆ ಗೊತ್ತಿರ್ಬೋದು, ಒಂದೇ ಭಾರತ್ ಟ್ರೈನ್ ಬಂದಿದೆ, ಮತ್ತು ಸ್ಟೇಷನ್ಸ್ ಅಪ್ಗ್ರೇಡ್ಗಳಾಗ್ತಾ ಇರುತ್ತೆ. ಸೊ ಒಂದಲ್ಲ ಒಂದು ರೀತಿ ಚೇಂಜಸ್ಗಳು ನಾವು ಡೆವಲಪ್ ನೇಷನ್ ಅಂತ ತೋರಿಸ್ಕೋಬೇಕು ಅಂತ ಅಂದರೆ ರೈಲ್ವೆ ಕಡೆನೂ ಇನ್ಫ್ರಾಸ್ಟ್ರಕ್ಚರ್ ಕಡೆನೂ ಪುಷ್ ಆಗಲೇಬೇಕು. ಜೊತೆಗೆ ನಿಮ್ಗೆ ಈಗ ರೀಸೆಂಟಾಗಿ ಗೊತ್ತಿರ್ಬೋದು, ಟಿಕೆಟಿಂಗ್ ಪ್ರೈಸು ಸ್ವಲ್ಪ ಇನ್ಕ್ರೀಸ್ ಮಾಡಿದರು. ಟಿಕೆಟಿಂಗ್ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ ಜನಗಳಿಗೆ ಕೋಪ ಬರ್ಬೋದು, ಬಟ್ ಈ ಗ್ರೋತ್ ಆಗಬೇಕು ಅಂತಂದರೆ ನಿಮಗೆ ದುಡ್ಡು ಬೇಕು ಅಂದರೆ ಟಿಕೆಟಿಂಗ್ ಪ್ರೈಸ್ನ ಇನ್ಕ್ರೀಸ್ ಮಾಡಲೇಬೇಕು. ಸೊ ಇದು ಹೇಳ್ತಾ ರೈಲ್ವೆ ಸೆಕ್ಟರ್ ಕಡೆನೂ ಸ್ವಲ್ಪ ಫೋಕಸ್ ಇಡ್ಬೋದು ಪ್ರತಿ ಬಜೆಟಲ್ಲೂ. ಬಟ್ ನಿಜವಾಗ್ಲೂ ಈ ಸಲ ಅಂಥ ಅಲೋಕೇಶನ್ ಸಿಗುತ್ತೆ ಸ್ವಲ್ಪ ಡೌಟ್ ಇದೆ ನನಗೆ. ಬಟ್ ಆಗಲಿ, ರೈಲ್ವೇಸ್ ಕಡೆನೂ ಒಂದು ಸ್ವಲ್ಪ ಏನೋ ಇನ್ಫ್ರಾಸ್ಟ್ರಕ್ಚರ್ ಕಡೆ ಪುಷ್ ಮಾಡ್ತಾರೆ ಅಂತ ಅಂದ್ಕೊಂಡು ಕೆಲವು ಕಂಪನಿಗಳ ಬಗ್ಗೆ ಮಾತಾಡ್ತೀನಿ. ಆಲ್ರೆಡಿ ಇಲ್ಲಿ ಕವರ್ ಮಾಡಿದೆ, RVNL ತಿಮಿಂಗ್ಲ ಇದ್ದಾಗೆ ಅಂತ. ಅದೇ ಥರ ಇದಕ್ಕೆಲ್ಲ ಫೈನಾನ್ಸ್ ಕೊಡೋದು ಅಂದರೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಕೊಡೋದು IRFC. ಅಂದರೆ ನಮ್ಮದು ಫೈನಾನ್ಸ್ದು ಏನಿದೆ ಅದೆಲ್ಲ ಮಾಡೋದು ರೈಲ್ವೆ ಕಡೆ IRFC. ಇದೂ ನಿಮ್ಮ ರೇಡರಲ್ಲಿ ಇಟ್ಕೋಬೋದು. IRCTC ಬಂದು ಈಗ ನಾ ಹೇಳಿದೆ ಟಿಕೆಟು ನಿಮಗೆ ಮಾನೋಪಲಿ ಮಾನೋಪಲಿ ಅಂತಂದ್ರೆ ಏನು ಅಂತಂದರೆ, ಈ ಕಂಪನಿ ಬಿಟ್ಟು ಇಂಡಿಯಾದಲ್ಲಿ ಬೇರೆ ಯಾವ ಕಂಪನಿನೂ ಈ ಬಿಸ್ನೆಸ್ಸಲ್ಲಿ ಇರಲ್ಲ, ಪರ್ಟಿಕ್ಯುಲರ್ ಬಿಸ್ನೆಸ್ಸಲ್ಲಿ ಇರಲ್ಲ, ಅದನ್ನ ಮಾನೋಪಲಿ ಅಂತಾರೆ. ಸೊ IRCTC ರೈಲ್ವೆ ಟಿಕೆಟ್ ಬುಕ್ಕಿಂಗಲ್ಲಿ ಮಾನೋಪಲಿ ಇದೆ. ಸೊ ಇದನ್ನು ನಿಮ್ಮ ರೇಡರಲ್ಲಿ ಇಟ್ಕೋಬೋದು. ಅದು ಬಿಟ್ಟರೆ ಇರ್ಕಾನ್ ಇಂಟರ್ನ್ಯಾಷನಲ್ಲು ಇದು ಅಷ್ಟೇ, ಇದು ಬೋತ್ ಇಂಡಿಯಾ ಮತ್ತು ಔಟ್ಸೈಡ್ ಇಂಡಿಯಾ ಈ ಬ್ರಿಡ್ಜಸ್ಸು, ರೈಲ್ವೆ ಟ್ರ್ಯಾಕಿಂಗು, ಇದು ಟ್ರ್ಯಾಕ್ಸ್ಗಳು ಇದೆಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇದನ್ನು ನಿಮ್ಮ ಬಕೆಟ್ಲಲ್ಲಿ ಇಟ್ಕೋಬೋದು ವಾಚ್ ಲಿಸ್ಟಲ್ಲಿ. ಇದು ಬಿಟ್ಟು ಇನ್ನೂ ಒಂದು ಕಪಲ್ ಆಫ್ ಪಾಯಿಂಟ್ಸನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಮಾತಾಡ್ತಾ ನೆಕ್ಸ್ಟು ಎಕಾನಮಿಕ್ ಸರ್ವೆ ಔಟ್ಪುಟ್ ಬಂದಿದೆ. ಅದ್ರ ಪ್ರಕಾರ ಇಂಡಿಯಾ GDP ನೆಕ್ಸ್ಟ್ ಇಯರು 6.8 to 7.2ವರೆಗೂ ಎಕ್ಸ್ಪೆಕ್ಟೇಷನ್ ಇದೆ. ಮೊದಲನೇದಾಗಿ GDP ಅಂದರೆ ಏನಪ್ಪ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಂದರೆ ಇಂಡಿಯಾದಲ್ಲಿ ಎಷ್ಟು ಡೊಮೆಸ್ಟಿಕ್ ಆಗಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದನ್ನ ಕನ್ಸ್ಯೂಮ್ ಮಾಡೋದು ಎಷ್ಟು. ಅಂದರೆ ಇಯರ್ ಆನ್ ಇಯರು ಇದು ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ನಾವು ಗ್ರೋತ್ ಕಡೆ ಇದ್ದೀವಿ ಅಂತ. ಅಂದರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಪ್ರಾಡಕ್ಟು ಅಷ್ಟೇ ಕನ್ಸಂಪ್ಷನ್ನು ಯೂಶಲಿ ಜಾಸ್ತಿ ಆಗುತ್ತೆ ಅಂತ. ಅಂದರೆ ನಿಮಗೆ ಬೇರೆ ಕಡೆ ಕಂಟ್ರಿಗಳಲ್ಲಿ ನೋಡಿರ್ಬೋದು, ಕೆಲವು ಕಡೆ 2% ಇರುತ್ತೆ, 3% ಇರುತ್ತೆ. ಬಟ್ ಇಂಡಿಯಾದಲ್ಲೇ ನಿಮಗೆ ಯಾವಾಗಲೂ ನೋಡ್ತಿರ್ತಾರೆ ಮೋರ್ ದೆನ್ 6-7 ಇರುತ್ತೆ. ಬಟ್ ಅದು ಲಾಸ್ಟ್ ಇಯರ್ಗೂ ಪ್ರೆಡಿಕ್ಷನ್ಗೂ ಮತ್ತು ಈಗಲೂ ಸ್ವಲ್ಪ ಡೌನ್ ಇದೆ. ಬಟ್ ಮೋರ್ ದೆನ್ 6% ಇಸ್ ಆಲ್ವೇಸ್ ಗುಡ್. ಇದೇನು ಅನಿಸುತ್ತೆ ಅಂದರೆ ಇದು ಡೆವಲಪಿಂಗ್ ನೇಷನ್ದು ಟುವರ್ಡ್ಸ್ ಡೆವಲಪ್ಡ್ ನೇಷನ್ ಕಡೆ ಪುಷ್ ಆಗಿರುತ್ತೆ. ಸೊ ಅದರಿಂದ ನಮ್ಮ ಒಂದು ಹೇಳ್ಬೋದು ಇಂಡಿಯಾ ಗ್ರೋತ್ ಕಡೆ ಟಾರ್ಗೆಟ್ ಇಟ್ಕೊಂಡಿದೆ. ಎರಡನೇದಾಗಿ ನಾನು ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ತಾ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಈಗ ನೀವು ನೋಡ್ಬೋದು ರುಪಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದನ್ನ ಗೌರ್ಮೆಂಟು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದಾರೆ. ಎಂತಕ್ಕೆ ಅಂದರೆ FIIs ಮಾರ್ಕೆಟ್ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಅದನ್ನು ಸಪೋರ್ಟ್ ಮಾಡೋಕ್ಕೆ ಇನ್ ಕೇಸ್ ಅಂದರೆ ರುಪಿ ಅಷ್ಟು ಚೇಂಜಸ್ ಆಗ್ತಾ ಇರೋದನ್ನ ತಡೆಯೋಕ್ಕೆ ಮೋಸ್ಟ್ಲಿ ಒಂದು ಚೇಂಜಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಒಂದು ಏನಪ್ಪ ಅಂದರೆ LTCGನೋ STCG ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಅಥವಾ LTCG ಇದು ಏನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿದೆ ಅದರಲ್ಲಿ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ದಟ್ ಈ ದುಡ್ಡು FIIsದು ಔಟ್ಫ್ಲೋ ಆಗ್ತಾ ಇರೋದು ಸ್ಟಾಪ್ ಮಾಡಬೇಕು ಅನ್ನೋದು ಇನ್ನೊಂದು ಗೌರ್ಮೆಂಟು ತಲೆಯಲ್ಲಿದೆ ಅಂತ ಹೇಳ್ತಾ, ಸೊ ಅದು ಏನಾರ ಚೇಂಜಸ್ ಆಯಿತು ಅಂತ ಅಂದರೆ ಈ ಬಜೆಟ್ಗೆ ತುಂಬಾ ಅಂದರೆ ಈ ಬಜೆಟ್ ಆಗ್ತಿದ್ದಂಗೆ ನಮ್ಮದು ಮಾರ್ಕೆಟು ನಾವು ಸ್ವಲ್ಪ ಓಡೋದನ್ನ ನೋಡ್ಬೋದು. ಸೊ ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ. ಇದು ನಿಜವಾಗ್ಲೂ ಆಗುತ್ತೋ ಇಲ್ವೋ ಅದನ್ನು ಭಾನುವಾರ ನೋಡೋಣ, ಹೇಗಿರೋ ಮಾರ್ಕೆಟು ಓಪನ್ ಇರುತ್ತೆ. ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.